ಗೈಸ್ ನೀವೇನ್ ನೋಡಾತಿರ್ಲ ಇದ ಕಲ್ಲಿನ ಮೂರ್ತಿ ಹುಡುಗಂದ ಇದು ಕಲ್ಲಿನ ಮೂರ್ತಿ ಅಲ್ರಿ ಇದು ಒಂದ್ ಹಿಂದ್ ಒಂದು ಕತಿ ಐತ್ರಿ ಅದು ಏನೈತಿ ಹೇಳ್ತೇನೆ ಬರ್ರಿ. ನಮಸ್ಕಾರ ರೀ ಗೈಸ್, ನಾ ದೀಪಕ್ ಜಾದವ. ಇವತ್ತು ಹೊಂಟಿದೇನ್ರಿ ಶಂಕೇಶ್ವರಕ. ಸೊ ಫೈನಲಿ ನಾ ಶಂಕೇಶ್ವರ ಬಂದೇನ್ರಿ. ಇಲ್ಲಿ ಶಂಕರ್ಲಿಂಗ ಮಠ ಅಂತ ಐತ್ರಿ, ಆ ಮಠದ ಒಳಗೆ ಹೋಗಿನ್ರಿ. ಆಮೇಲೆ ಇದ್ರ ಹಿಂದ ಒಂದ್ ಕತಿ ಐತ್ರಿ, ಅದು ಏನೈತಪ್ಪ ಅಂದ್ರ ಈದ ಗುಡಿ ಕಟ್ಟಾಕತ್ತೀರಿ ಅಂದ್ರ ಕಟ್ಟೆಲ್ಲ ಮುಗಿದ್ರಿ. ಅವಾಗ ಒಂದ್ ರಾತ್ರಿ ಏನೋ ಒಂದ್ ಘಟನೆ ಆಗ್ತೈತಿ. ಎಲ್ಲಾ ಏನ್ ಕಟ್ಟಾಕತ್ತಿರ್ಲ ಎಲ್ಲಾ ಮಂದಿ ರಾತ್ರಿ ಓಡಿ ಹೋಗ್ತಾರ್ರಿ. ಓಡಿ ಹೋಗ ಏನಾಗ್ತೈತಿ, ಒಂದ್ ಹುಡುಗ ಇಲ್ಲೇ ಉಳಿದು ಬಿಡ್ತೈತಿ. ಆಮೇಲೆ ಹುಡುಗ ಇಲ್ಲೇ ಉಳ್ದಿರ್ತೈತಿ. ಅದಕ್ಕೆ ಮರ್ದಿನ ಅವ್ರೆಲ್ಲರೂ ಬಂದು ನೋಡ್ತಾರ್ರಿ, ಹುಡುಕ್ತಾರ್ರಿ. ಆ ಹುಡುಗ ಸಿಗಂಗಿಲ್ಲ. ಯಾಕಂದ್ರ ಹುಡುಗ ಕಲ್ಲಿನ ಮೂರ್ತಿನಾಗ ಅಂದ್ರ ಅದ್ರ ರೂಪ ತಗೊಂತಿರ್ತೈತ್ರಿ. ಸೊ ಇದು ಹೆಂಗ್ ತಗೊಂತು ಏನ್ ಗೊತ್ತಿಲ್ರಿ, ಏನ್ ಶಿವಂದ್ ಏನ್ ಕೃಪೆ ಇರ್ಬೇಕು ಏನ್ ಗೊತ್ತಿಲ್ಲ. ಇದೆಲ್ಲ ಊರಾಗಿನ ಮಂದಿ ಹೇಳುವಂತ ಕತೆ ಐತ್ರಿ. ಸೊ ನನಗೂ ಇಷ್ಟು ಗೊತ್ತೈತ್ರಿ. ಇದ್ರ ಬಗ್ಗೆ ಏನಂದ್ರೆ ನಿಮ್ಗೆ ಹೆಚ್ಚಿನ ಮಾಹಿತಿ ಇದ್ರ ಕಮೆಂಟ್ ಬಾಕ್ಸ್ದಾಗ ನೀವು ಹೇಳ್ಬೋದ್ರಿ. ಆಮೇಲೆ ಗೈಸ್ ಹೋಗುವಾಗ ಫೈನಲಿ ನಂಗೆ ಇಲ್ಲೊಂದು ನದಿ ಐತ್ರಿ. ಈ ನದಿನೂ ನೋಡಿ ಹೋಗಿರಿ ಬಂದ್ರಿ ಅಂದ್ರ. ಈ ನದಿ ಹೆಸರ ಹಿರಣ್ಯಕೇಶಿ ನದಿ ಅಂತ ಅಂತಾರು. ನೋಡ್ಬೋದ್ರಿ ಇಲ್ಲಿಂದ ವ್ಯೂ ಎಷ್ಟು ಮಸ್ತ್ ಕಾಣ್ತೈತಿ. ಶಂಕೇಶ್ವರ ಬಂದ್ರ ಈ ಶಂಕರ್ಲಿಂಗ ಗುಡಿ ಮಠಕ್ ಬರ್ರಿ, ಮತ್ತ ಈ ನದಿನ ವ್ಯೂನು ನೋಡೋದ್ರಿ ಬಹಳ ಮಸ್ತ್ ಐತಿ. ಹೋಗುವಾಗ ಇಲ್ಲಿ ಒಂದ ಹನುಮಪ್ಪದ ಸನದ ಮೂರ್ತಿನ ಇತ್ತು. ಇಲ್ಲಿ ಬಂದ ದೇವರಿಗೆ ಕಾಲ್ ಬಿದ್ದ ನಾ ಹೋಗ್ತೇನ್ರಿ ಫೈನಲಿ ಮನೆಗಡೆ. ಇದ್ರ ಬಗ್ಗೆ ನಿಮಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಇದ್ರೆ ಕಮೆಂಟ್ ಬಾಕ್ಸ್ದಾಗ ಹೇಳ್ರಿ. ನಿಮಗೆ ಇದು ವಿಡಿಯೋ ಇಷ್ಟ ಆಗಿರ್ಬೋದು ಅನ್ಕೋತೇನ್ರಿ. ಫೈನಲಿ ವ್ಲಾಗ್ನ ಎಂಡ್ ಮಾಡ್ತೇನ್ರಿ. ಗಿಡಗಳಿಗೆ ನೀರ್ ಹಾಕೋತಾ. ಐ ಹೋಪ್ ನಿಮಗೆ ಇದು ವ್ಲಾಗ್ ಇಷ್ಟ ಆಗಿದೆ. ಇಷ್ಟ ಲೈಕ್ ಶೇರ್ ಕಮೆಂಟ್ ಅಂಡ್ ಫಾಲೋ ಮಾಡ್ರಿ. ಸಿಗುನಂತ ಮುಂದಿನ ವಿಡಿಯೋದಾಗ. ಓಕೆ ಬಾಯ್.